ರಘುರಾಮ್ ಅವರೇ, ಸರ್, ನೀವು ಹಿಂದಿನ ಸಂಚಿಕೆಗಳಲ್ಲಿ ಮಾತಾಡುವಾಗ ಕಮಲ್ ಹಾಸನ್ ಹಾಗೂ ವಿಷ್ಣುವರ್ಧನ್ ಅವರನ್ನು ನೀವು ಸಂದರ್ಶನ ಮಾಡಿದ್ರ ಬಗ್ಗೆ ಹೇಳಿದ್ರಿ. ಒಂದು ರೀತಿಯಲ್ಲಿ ಇಬ್ಬರು ಒಂದೇ ಕಾಲಘಟ್ಟದಲ್ಲಿ ಅವರು ತಮಿಳಿನಲ್ಲಿ ಬಂದರು, ಇವರು ಕನ್ನಡದಲ್ಲಿ ಬಂದರು. ಇವರು ಅಲ್ಲಿ ಹೋಗಿ ಕೆಲವು ತಮಿಳು ಸಿನಿಮಾಗಳು ಮಾಡಿದ್ರು, ಅವರು ಬಂದು ಕನ್ನಡದಲ್ಲಿ ಸಿನಿಮಾಗಳನ್ನು ಮಾಡಿದ್ರು. ಕಮಲ್ ಹಾಸನ್ ಅವರು ಇವತ್ತಿಗೂ ಮಾರ್ಕೆಟ್ ಉಳಿಸ್ಕೊಂಡಿದ್ದಾರೆ. ಅವರು ಸಿನಿಮಾನೇ ಉಸಿರಾಡೋ ಅಂಥ ಒಬ್ಬ ವ್ಯಕ್ತಿ. ನಿಮ್ಮ ಅನುಭವಗಳು, ಆ ಇಬ್ಬರನ್ನ ಸಂದರ್ಶನ ಮಾಡಿದ್ರಲ್ಲ, ನೀವು ಏನು ಕಂಡ್ರಿ ಅವರಲ್ಲಿ? ಸರ್, ಕಮಲ್ ಸರ್ದು ತುಂಬ ಕಡಿಮೆ, ಒಂದು 3-4 ಅವರ್ಸ್ ಏನೋ ಇದ್ದಿದ್ದೇನು. 3-4 ಅವರ್ಸ್ ಇದ್ದಿದ್ರಲ್ಲಿ ನಾನು ಒಂದು 1.5-2 ಅವರ್ಸು, ಚಿತ್ರಶ್ರೀ ಅವರು 1.5-2 ಅವರ್ಸು. ಆ ಸಿನಿಮಾ ಪಾತ್ರದ ಬಗ್ಗೆ ಅಷ್ಟೇ ನನಗೆ ಹಾಂ. ಬಟ್ ಅವರ ಒಂದು ಆಫೀಸ್ ನಾನು ತೋರಿಸಿದ್ರು. ಆ ಆಫೀಸು ಸರ್ ನನಗದು ದೇವರು ಅದು ಆ ಆಸೆ ಈಡೇರುತ್ತೋ ಇಲ್ಲ ಆ ಕನಸು ನನಸಾಗುತ್ತೋ ನನಗೆ ಗೊತ್ತಿಲ್ಲ. ಕಮಲ್ ಸರ್ ಆಫೀಸ್ ನೋಡಿದಾಗ ಅವ್ರಿಗೊಂದು ಡಿಸ್ಕಷನ್ ರೂಮು ಇದು ಅದೆಲ್ಲ ಫೈನ್. ಒಬ್ಬ ಡೈರೆಕ್ಟ್ರಾಗಿ ಅವರು ಒಂದು ಲೈಬ್ರರಿ ಮಾಡ್ಕೊಂಡಿದ್ರು ಸರ್. ಆ ಲೈಬ್ರರಿ ಅಫ್ಕೋರ್ಸ್ ಎಲ್ಲರದು ಇರುತ್ತೆ, ಪುಸ್ತಕದ ಲೈಬ್ರರಿ ಇರುತ್ತೆ, ವಿಡಿಯೋ ಕ್ಯಾಸೆಟ್ಸ್ ಲೈಬ್ರರಿ ಇರುತ್ತೆ. ಅದು ವಿಡಿಯೋ ಕ್ಯಾಸೆಟ್ಸ್ ಆ್ಯಂಡ್ DVD ಲೈಬ್ರರಿ ಅದು. ಅವಾಗೆಲ್ಲ ಇನ್ನು ಪೆನ್ ಡ್ರೈವು ಹಾರ್ಡ್ ಡಿಸ್ಕ್ ಕಾಲ ಅಲ್ಲ ಅದು. ಆವಾಗ ನಾನು ನೋಡಿದಾಗ ಇವಾಗ ಆಲ್ಫಾಬೆಟ್ಟು ನನಗೆ ಅದು ಆಸೆ ಸರ್ ಆ ಥರ ಮಾಡೋದಕ್ಕೆ. ಆಲ್ಫಾಬೆಟ್ ಇಂದ ವರ್ಲ್ಡ್ ಸಿನಿಮಾದಲ್ಲಿ ದಿ ಬೆಸ್ಟ್ ಸಿನಿಮಾಸ್ ಯಾವುದಿದೆ ಅಷ್ಟು ಕಲೆಕ್ಷನಲ್ಲಿತ್ತು. ಬಿ ಇಂದ ಎಲ್ಲ ಲ್ಯಾಂಗ್ವೇಜು, ನಾನು ಬರೀ ತಮಿಳು, ತೆಲುಗು, ಹಿಂದಿ, ಕನ್ನಡ, ಇಂಗ್ಲೀಷು, ಜರ್ಮನ್ ಅಂತ ಹೇಳ್ತಿಲ್ಲ, ಆಲ್ ಲ್ಯಾಂಗ್ವೇಜಸ್ತು. ದಿ ಕಲ್ಟ್ ಫಿಲ್ಮ್ಸ್ ಅಂತ ಏನು ಹೇಳ್ತೀವಿ ಅದು ಅವ್ರ ಲೈಬ್ರರಿನಲ್ಲಿತ್ತು. ಅಂದರೆ ಅವ್ರನ್ನ ಕಮಲ್ ಸರ್ನೆಲ್ಲ ಅದು ಕೇಳೋದಕ್ಕೆ ನಮಗೆ ಧೈರ್ಯನೂ ಇರಲಿಲ್ಲ, ಕೇಳಲಿಲ್ಲ. ಅವ್ರ ಸ್ಟಾಫ್ ಒಬ್ರನ್ನ ಕೇಳಿದೆ, ಕಾರ್ತಿಕ್ ಅಂತ ಇದ್ರು. ಏನಂದರೆ ಇಲ್ಲ, ಅವ್ರ ಕಮಲ್ ಸರ್ ವ್ಯೂ ಪಾಯಿಂಟೇ ಅದು, ಯಾವ ಭಾಷೆಯಲ್ಲಿ ಯಾವ ಒಳ್ಳೆ ಕೃತಿ ಬಂದಿದೆ ಅದು ನಮ್ಮ ಹತ್ರ ಇರಬೇಕು, ಅದರಿಂದ ನಾವೇನೋ ಕಲ್ತ್ಕೊತೀವಿ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಅವರು ಕಲೆಕ್ಟ್ ಮಾಡ್ತಾ ಇದ್ರಿಂದ. ಆಮೇಲೆ ಸಾಕಷ್ಟು ಸಿನಿಮಾಗಳನ್ನ ಅಥವಾ ಕೆಲವು ಸಿನಿಮಾಗಳ ದೃಶ್ಯಗಳನ್ನ ಅವರು ನೋಡಿದ್ರಂತೆ. ಆ ಕಾರ್ತಿಕ್ ಅವ್ರು ಹೇಳಿದ, ಅಂದರೆ ಯಾವುದೋ ಒಂದು ಸಿನಿಮಾ ಮಾಡ್ತೀವಿ, ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ರೆಫರೆನ್ಸ್ ಏನೋ ಒಂದು ಸೀನ್ ಬರ್ಕೋತೀವಿ, ಇನ್ನೊಂದು ಭಾಷೆಯ ನಿರ್ದೇಶಕ ಆ ಸೀನ್ನ ಮಾಡಿದ್ದಾರೆ ಅಂದ ತಕ್ಷಣ ನೋಡೋದಕ್ಕೆ ರೆಫರೆನ್ಸ್ಗೆ ಅಂತ ಅವ್ರು ಇಟ್ಟಿರೋರಂತೆ. ಸೊ ಇದು ಕಮಲ್ ಸರ್ ಬಗ್ಗೆ ನಾನು ಕೇಳ್ಪಟ್ಟಿದ್ದು. ವಿಷ್ಣು ಸರ್ದು ತುಂಬಾ ಇದೆ ಸರ್, ತುಂಬಾ ಮೆಮೊರಿ ಇದೆ. ಅಂದರೆ ನಾನು ಇಂಟರ್ವ್ಯೂ ಮಾಡಿದ್ದು ವಿಷ್ಣು ಸೇನಾ ಸಿನಿಮಾ ಪ್ರಮೋಷನ್ ಪ್ರೋಗ್ರಾಮ್ಗೆ. ಬಟ್ ಅದ್ರ ನೆನಪು ನನಗೇನು ಅಂತದಿಲ್ಲ, ಬರೀ ಒಂದು ಸಿನಿಮಾ ಪ್ರಮೋಷನ್ ಅಷ್ಟೇ ಇದ್ದಿದ್ದು. ನನಗೆ ನೆನಪಿರೋದಂದರೆ ಜೋಗಿ ಸಿನಿಮಾ ನೋಡಿದ್ರು ವಿಷ್ಣು ಸರ್. ಜೋಗಿ ಸಿನಿಮಾ ರಿಲೀಸ್ ಶುಕ್ರವಾರ ಆಯಿತು. ಭಾನುವಾರ ವಿಷ್ಣು ಸರ್ಗೋಸ್ಕರ ಸಪ್ರೇಟಾಗಿ ರೇಣುಕಂಬನಲ್ಲಿ ಪ್ರೊಜೆಕ್ಷನ್ ಹಾಕಿದ್ರು, ಪ್ರಿವ್ಯೂ ಹಾಕಿದ್ರು. ಭಾನುವಾರ ಅಲ್ಲ, ಸಾರಿ ಶನಿವಾರ ಸಾಯಂಕಾಲ. ಯಾಕೆಂದರೆ ಭಾನುವಾರಕ್ಕೆ ನಾವು ಪ್ರೋಗ್ರಾಮ್ ಮಾಡಿದ್ವಿ, ನಾ ಕಂಡ ಜೋಗಿ ಅನ್ನು ವಿಷ್ಣುವರ್ಧನ್ ಅಂದ್ಬಿಟ್ಟು ನಾವು ಪ್ರೋಗ್ರಾಮ್ ಮಾಡಿದ್ದೆ. ಅದನ್ನು ಪಿಕ್ಚರ್ ನೋಡ್ಬಿಟ್ಟು ಏನು ಮಾತಾಡಿಲ್ಲ ಅವರು. ನಾನು ಹಿಂಗೆ ನೋಡೋದು, ಪ್ರೇಮ್ ಅವರು ಇದ್ರು, ಹಿಂಗೆ ನೋಡಿದ್ರು, ಯಾರ ಹತ್ರನೂ ಏನು ಮಾತಾಡಿಲ್ಲ ಅವರು. ಅಲ್ಲಿ ರಾಮ್ ಪ್ರಸಾದ್ ಅವರು ಮಾತಾಡಿದ್ದಕ್ಕೆ ಮನೆಗೆ ಬನ್ನಿ, ಕ್ಯಾಮ್ರಾ ತೊಗೊಂಡು ಮನೆಗೆ ಬನ್ನಿ, ಇಲ್ಲಿ ಮಾತಾಡಲ್ಲ ಅಂತ ಹೇಳಿದ್ರು. ನಾವು ವಿಷ್ಣು ಸರ್ ಮನೆಗೆ ಹೋದ್ವಿ. ನಾನು, ರಾಮ್ ಪ್ರಸಾದ್ ಅವರು, ಡೈರೆಕ್ಟ್ರು ಪ್ರೇಮ್ ಅವರು, ನಮ್ಮ ETV ಟೀಮು ಕ್ಯಾಮ್ರಾ ತೊಗೊಂಡು ಹೋದ್ವಿ. ಲೈಟಿಂಗ್ ಎಲ್ಲ ಮಾಡಿ ಕೂತಿದ್ವಿ. ನೀವು ವೋಂಟ್ ಬಿಲೀವ್ ಸರ್, ಒಂದು 25-30 ನಿಮಿಷ ಆ ಮನುಷ್ಯ ಏನೂ ಮಾತಾಡಿಲ್ಲ, ಸುಮ್ಮನೆ ಮೌನಿ ಹಿಂಗೆ ಕೂತಿದ್ದಾರೆ, ಏನೂ ಮಾತಾಡ್ತಾ ಇಲ್ಲ, ಒಂದು ವರ್ಡ್ ಮಾತಾಡ್ತಾ ಇಲ್ಲ. ನಾವು ಮುಖ ನೋಡ್ಕೊತಾ ಇದ್ದೀವಿ, ಏನು ಎತ್ತಾನು ಗೊತ್ತಿಲ್ಲ. ಆಮೇಲೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದನ್ನೇ ಪ್ರೋಗ್ರಾಮ್ ಆಗ್ಬಿಟ್ವಿ ನಾವು. ಸಂಡೇಗೆ ನಾ ಕಂಡ ಜೋಗಿ ವಿಷ್ಣುವರ್ಧನ್ ಅಂತ ಅವ್ರೇನು ಮಾತಾಡಿದ್ರು ಆ ಫುಟೇಜ್ನ ತೆಗೆದುಬಿಟ್ಟು ಹಂಗೆ ಹಾಕ್ಬಿಟ್ಟು ಪ್ರೋಗ್ರಾಮ್ ಮಾಡಿದ್ವಿ. ಅಲ್ಲಿ ಅವರೊಂದು ಮಾತು ಬಳಸಿದ್ರು ಸರ್, ಸಿನಿಮಾ ಅನ್ನೋದು ಎಷ್ಟು ಒಂದು ದೈವಿಕವಾದ ಕೆಲಸ, ಒಂದು ಡಿವೈನ್ ಕಲೆ ಸಿನಿಮಾ ಅನ್ನೋದು. ಸಿನಿಮಾದವರಾ ಅಂತ ಕೆಲವರು ಅಂದ್ಬಿಡ್ತಾರಲ್ಲ, ಸಿನಿಮಾ ಅನ್ನೋದು ಎಂಥ ಒಂದು ದೈವಿಕದಂತಂದರೆ ನೋಡಿ, ಎಷ್ಟು ಅದರದ್ದು ಒಂದು ಏನಂತ ಹೇಳ್ತಾರೆ, ಒಂದು ಇಲ್ಯೂಷನ್ನು ಅನ್ನೋದು ಯಾವ ಥರ, ಅದರದ್ದೊಂದು ಮಾಯೆ ಯಾವ ಥರ ಅಂತಂದರೆ, ಸಿನಿಮಾನ ಬೆಳಕಲ್ಲಿ ಮಾಡ್ತೀವಿ, ಅಂದರೆ ಎಲ್ಲ ಲೈಟ್ಗಳು ಹಾಕಿ, ನಾವು ಬೆಳಕಲ್ಲಿ ಮೇಕಪ್ಗಳು ಹಾಕಿ, ಬಣ್ಣದಲ್ಲಿ ಬೆಳಕಲ್ಲಿ ಮಾಡ್ತೀವಿ, ಕತ್ಲಲ್ಲಿ ತೋರಿಸ್ತೀವಿ. ಅದೇ ಸಿನಿಮಾ. ದಟ್ ಈಸ್ ದ ಮ್ಯಾಜಿಕ್ ಆಫ್ ಸಿನಿಮಾ. ಆ ಮ್ಯಾಜಿಕ್ಕನ್ನು ಕರೆಕ್ಟಾಗಿ ಮಾಡೋರೆ ಮೆಜಿಷಿಯನ್ಸು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು, ಆ್ಯಕ್ಟ್ರಸ್ಸು. ಆ ಮ್ಯಾಜಿಕ್ ಎಲ್ಲ ಸೇರಿ ಕೂಡಿ ಬಂದಿರೋದೇ ಜೋಗಿ. ಶಿವಣ್ಣ ಅವ್ರ ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಪ್ರೇಮ್ ಅವ್ರ ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಅರುಂಧತಿ ಅವರು, ಅಂದರೆ ಪ್ರತಿಯೊಬ್ಬರು ನನ್ನ ಪಾತ್ರ ನೋಡಿ, ನನ್ನಂಥ ಒಂದು ಸಣ್ಣ ಪಾತ್ರ ನೋಡಿ ಗುರ್ತಿಟ್ಬಿಟ್ಟು ಅವ್ರು ಅಷ್ಟು ಮಾತಾಡಿದರು. ಸಾಕಲ್ವ ಸರ್? ಅದಕ್ಕಿಂತ ಇನ್ನೇನು ಬೇಕು? ನನಗೆ ವಿಷ್ಣು ಸರ್ ತುಂಬ ಕಾಡೋದು, ತುಂಬ ನನಗೆ ವೈಯಕ್ತಿಕವಾಗಿ ತುಂಬ ನಾನು ಎಲ್ಲೂ ಯಾವ ಸಂದರ್ಶನದಲ್ಲೂ ಹೇಳಿಲ್ಲ. ಏನಾಗ್ಬಿಡುತ್ತೆ, ನನ್ನ ವಾಹಿನಿಯಲ್ಲೇ ಕೂತ್ಕೊಂಡು ನನ್ನ ಬಗ್ಗೆ ನಾನು ಹೇಳ್ಕೊಳಕ್ಕಾಗಲ್ಲ, ನನಗೆ ಇಷ್ಟ ಇಲ್ಲ ಅದು. ಸೊ ಸಾಕಷ್ಟು ಅದಕ್ಕೆ ನಾನು ನೋಡಿದ ಕೆಲವು ವಿಚಾರಗಳು, ಕೆಲವು ನಾನು ಬ್ಲಾಗಲ್ಲಿ ಏನು ಬರಿತೀನಿ ಅಥವಾ ಒಂದು ರೇಡಿಯೋಗಳಲ್ಲಿ ಏನು ನಾನು ವಿಚಾರಗಳು ಹೇಳ್ತೀನಿ, ಅದಕ್ಕಿಂತ ಹೆಚ್ಚಿನ ವಿಚಾರಗಳು ಇಲ್ಲ ನಾನು ಹಂಚ್ಕೊತಾ ಇರೋದು. ನನಗೆ ಒಂದು ವೇದಿಕೆ ಸಿಕ್ಕಿದೆ. ನಾನು ನನ್ನ ವಾಹಿನಿಯಲ್ಲೇ ಕೂತ್ಕೊಂಡು ನಾನು ಅದು ಮಾಡಿಕೊಂಡೆ, ನಾನು ಇದು ಮಾಡಿ, ನನಗದೊಂಥರ ಮುಜುಗರ, ನಾನು ನನ್ನ ಬಗ್ಗೆ ಹೇಳ್ಕೊಳ್ಳಲ್ಲ ಹಂಗೆ. ಅದೇನೂ ಚೆಲುವೆ ನಿನ್ನ ನೋಡಲು ನಾನು ನಿರ್ದೇಶನ ಮಾಡಿದ ಮೊದಲನೇ ಸಿನಿಮಾ ಸರ್.
ಆ ಸಿನಿಮಾದ ಧ್ವನಿ ಸುರುಳಿ ಬಿಡುಗಡೆ ನಂಗೆ ನಮ್ಮೂರಲ್ಲೇ ಆಗಬೇಕು ಅಂತ ಆಸೆ, ಮೈಸೂರಿನಲ್ಲೇ. ಅದಕ್ಕೆ ಪಾಪ ಸಂಬಂಧಪಟ್ಟಂಗೆ ನಿರ್ಮಾಪಕರು ಆ್ಯಂಡ್ ಶಿವಣ್ಣ ಅವರು ಸಪೋರ್ಟ್ ಮಾಡಿದ್ರು. ಅಲ್ಲಿ ಒಂದು ದೊಡ್ಡ ಬೃಹತ್ ವೇದಿಕೆ ಮಾಡಿದ್ವಿ ನಾವು, ಒಂದು ದೊಡ್ಡ ಸ್ಟೇಜ್ ಹಾಕಿದ್ವಿ. ಇನ್ಫ್ಯಾಕ್ಟ್ ಆ ಸ್ಟೇಜ್ ಮೇಲೇ ಇವತ್ತೇನು ಎಲ್ಲ ಫ್ಯಾನ್ಸ್ಗಳು ಮಧ್ಯೆ ಕೆಲವೊಂದೊಂದು ಭಿನ್ನಾಭಿಪ್ರಾಯಗಳಿದೆ, ಒಂದು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ. ಎಲ್ಲರ ಗಮನಕ್ಕೆ ಈ ಬೈಟ್ನ ನಾನು ನನ್ನ ಚಾನಲ್ನಲ್ಲೂ ಹಾಕಿದ್ದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ನಮ್ಮ ಶಿವಣ್ಣ ಅವ್ರಿಗೆ ಸೆಂಚುರಿ ಸ್ಟಾರ್ ಅಂತ ಬಿರುದು ಕೊಟ್ಟಿದ್ದೆ ದರ್ಶನ್ ಅವರು. ಅದು ನಮ್ಮ ಪ್ರೋಗ್ರಾಮಲ್ಲಿ, ನನ್ನ ವೇದಿಕೆಯಲ್ಲಿ. ಆಮೇಲೆ ದಟ್ ವಾಸ್ ದ ಫಸ್ಟ್ ಫಂಕ್ಷನ್ ಹಿಸ್ಟ್ರಿನಲ್ಲಿ ಸರ್. ಸುದೀಪ್ ಸರು ದರ್ಶನ್ ಸರು ಒಂದೇ ಸ್ಟೇಜ್ ಮೇಲೆ ಬಂದಿದ್ದು. ಅದು ನಮ್ಮ ಮೇಲಿರೋ ಪ್ರೀತಿಗೆ, ಶಿವಣ್ಣ ಅವ್ರ ಮೇಲಿರೋ ಗೌರವಕ್ಕೆ ಅವರಿಬ್ಬರು ಬಂದು ಸೇರಿದ್ದು ಮೊದಲನೇ ವೇದಿಕೆ. ಅದು ಬೇರೆ ಬೇರೆ ಬಂದು ಹೋಗಿ ಮಾಡಿರ್ಬೋದು, ಆದರೆ ಇಬ್ಬರು ಬಂದು ಖುಷಿಯಾಗಿ ನಿಂತ್ಕೊಂಡಿದ್ದಂಥ ಒಂದು ಕಾರ್ಯಕ್ರಮ ಅದು. ಆ ಸಿನಿಮಾ ಆಡಿಯೋ ರಿಲೀಸ್ ಪ್ರೋಗ್ರಾಮು ಅದಾಗಿದ್ದು December 5 ಪಾರ್ವತಮ್ಮನವ್ರ ಬರ್ಡೇ ದಿವಸ. ಶಿವಣ್ಣ ಬಂದರು. ಶಿವಣ್ಣ ಅವ್ರು ಬಂದರೆ ಬೇರೆ ಹೋಟ್ಲ್ನಲ್ಲಿರೋದು, ನಾವೆಲ್ಲ ಕಿಂಗ್ಸ್ ಕೋರ್ಟ್ನಲ್ಲಿದ್ವಿ. ಅಲ್ಲೇ ರಿಹರ್ಸಲ್ ಮಾಡ್ತಾ ಇದ್ವಿ, ಅಲ್ಲೇ ಇದ್ವಿ. ನಾನು ಕಿಂಗ್ಸ್ ಕೋರ್ಟಲ್ಲೇ ಇರ್ತೀನಮ್ಮ, ಮೊದಲೆಲ್ಲ ನಾನು ಕಿಂಗ್ಸ್ ಕೋರ್ಟಲ್ಲೇ ಇರ್ತಿದ್ದು. ಅವರು ಗೀತಮ್ಮ ಇಬ್ಬರು ಬಂದ್ಬಿಟ್ಟು ನಾವೆಲ್ಲ ಎಲ್ಲಿದ್ವಿ ಟೀಮು ಅದೇ ಹೋಟ್ಲಲ್ಲಿದ್ದರು. ನಾನು ಹೇಳ್ದೆ, ಅಣ್ಣ ವಿಷ್ಣು ಸರ್ ಇದ್ದಾರೆ ಇಲ್ಲೇನೇ, ದಿಸ್ ಈಸ್ ಆನ್ December 4th. 5th ನಮ್ಮ ಇವೆಂಟ್ ಇದ್ದಿದ್ದು. December 4th ಮಧ್ಯಾಹ್ನ. ಅವ್ರು ಮಧ್ಯಾಹ್ನ ಬಂದರು, ವಿಷ್ಣು ಸರ್ ಇದ್ದಾರೆ ನಡಿ. ನಾನು ಗೀತಮ್ಮ ಶಿವಣ್ಣ 3 ಜನನು ವಿಷ್ಣು ಸರ್ ರೂಮ್ಗೆ ಹೋದ್ವಿ. ವಿಷ್ಣು ಸರ್ ಹೋಗ್ತಾ ಇರೋಂಗೆ ಖುಷಿ ಆಗ್ಬಿಟ್ರು. ಮರಿ ಬಾಯಲ್ಲಿ ಅಂತ ಶಿವಣ್ಣನ ತಬ್ಕೊಂಡ್ರು, ತಲೆ ಸವರಿದ್ರು, ಮುತ್ತಿಟ್ರು. ನಿಮ್ಮ ಮನೆ ಊಟ ಮಾಡೋಕ್ಕೆ ಬರಬೇಕು ಅಂತ ಗೀತಮ್ಮನಿಗೆ ಹೇಳಿದ್ರು. ಇದನ್ನೆಲ್ಲ ಮಾತಾಡಿದ್ರು ವಿಷ್ಣು ಸರ್. ಇದನ್ನೆಲ್ಲ ಮಾತಾಡಿ ಇದು ಮಾಡಿಕೊಂಡು, ಹೇಗಿದ್ದೀರಾ ಮಾಮ? ಆವಾಗ ಕೆಲವು ತುಂಬ ನೋವನ್ನು ಕೂಡ ಹಂಚ್ಕೊಂಡ್ರು. ಪ್ರಸ್ತುತ ಅವಾಗ ಅವ್ರು ಮಾಡ್ತಿದ್ದ ಸಿನಿಮಾ ವಿಚಾರದಲ್ಲಿ ಅವ್ರಿಗಾದ ಕೆಲವು ಅನುಭವಗಳು. ನಾನು ಆಫ್ ದ ರೆಕಾರ್ಡ್ ಕ್ಯಾಮ್ರಾ ಆಫ್ ಆದಮೇಲೆ ಅದು ಏನು ಅಂತ ಹೇಳ್ತೀನಿ. ಯಾಕೆಂದರೆ ಇವತ್ತಿಗೆ ಆ ವ್ಯಕ್ತಿ ಇಲ್ಲದೆ ಇರಬೇಕಾದ್ರೆ ಅದನ್ನು ಎತ್ತಿ ಕಾಂಟ್ರವರ್ಸಿಗಿಲ್ಲ ವಿಷಯ ಡಿಸ್ಕಷನ್ ಥರ ಸರಿ ಇರೋದಿಲ್ಲ. ಅದು ಮಾತಾಡಿದ್ರು, ಎಲ್ಲ ಇದು ಮಾಡಿದ್ರು. ಶಿವಣ್ಣನು ತುಂಬ ಖುಷಿಯಾದರು. ಡ್ಯಾನ್ಸ್ ಮಾಡ್ತೀಯ, ಚೆನ್ನಾಗಿ ಮಾಡ್ತೀಯ ನೀನು. ಭಾರತೀಯ ಅಮ್ಮನೂ ಬಂದರು, ಅಲ್ಲೇ ಜ್ಯೂಸ್ ಮಾಡಿಕೊಟ್ರು. ಒಂದು ಅರ್ಧ ಗಂಟೆ ಕಾಲ ಕಳೆದು ನಾವು ಹೊರಟ್ವಿ. ಹೊರಡ್ಬೇಕಾದ್ರೆ ಇದು ಹಾಳಾದ ಮನುಷ್ಯನ ಬುದ್ಧಿ ಅಲ್ವಾ ನಂದು. ಸುದೀಪ್ ಸರ್ ಬರ್ತಿದ್ದಾರೆ, ದರ್ಶನ್ ಸರ್ ಬರ್ತಿದ್ದಾರೆ, ವಿಷ್ಣು ಸರ್ ಬಂದ್ಬಿಟ್ರೆ ಚೆನ್ನಾಗಿರುತ್ತೆ ನನ್ನ ಪ್ರೋಗ್ರಾಮ್ಗೆ. ಸ್ವಾರ್ಥಿಗಳಾಗ್ಬಿಡ್ತೀವಲ್ಲ ನಾವು, ಇದು ಲೆಕ್ಕಾಚಾರ. ಹೋಗ್ಬಿಟ್ಟು ವಿಷ್ಣು ಸರ್ಗೆ, ಅಪ್ಪಾಜಿ ಥರ ನಾಳೆ ಇವೆಂಟು, ನೀವು ಬಂದು ಪ್ಲಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಂದೆ. ಹಿಂಗೆ ನೋಡಿದ್ರು, ನಕ್ಕಿದ್ರು. ಪರಿಚಯ ಆಯ್ತಲ್ಲ, ಮುಖ ಪರಿಚಯ ಆಯ್ತಲ್ಲ, ತಲೆ ಸೋರಿದ್ರು. ರಾಜಾ ಹೀರೋ ಆದವನು ಹೀರೋ ಥರನೇ ಸ್ಟೇಜ್ ಮೇಲೆ ಬರಬೇಕು. ಅವಾಗ ಅವ್ರ ಕಾಲು ನೋವಿತ್ತು, ಕಾಲ್ದೇನೋ ಸಮಸ್ಯೆ ಇತ್ತು. ನಾನು ಹಿಂಗೆಲ್ಲ ತೆಳ್ಕೊಂಡು ಕುಂಡ್ಕೊಂಡು ಎಲ್ಲ ಸ್ಟೇಜ್ ಮುಂದೆ ಬರಬಾರ್ದು. ಸಾಹಸ ಸಿಂಹ ಅಂದರೆ ಸಾಹಸ ಸಿಂಹ ಥರನೇ ಬರಬೇಕು. ಒಳ್ಳೇದಾಗಲಿ, CD ತೊಗೊಂಬಂದು ನನಗೆ ಕೊಡು, ನಿಂದಾದ್ಮೇಲೆ ನಾನು ಸಾಂಗ್ಗಳು ಕೇಳ್ಬಿಟ್ಟು ನಿನ್ಗೆ ಹೇಳ್ತೀನಿ. ಆಯಿತು, ಫಂಕ್ಷನ್ ಆಯಿತು. ಅವತ್ತು ಹಿಂಗೆ ಏನಾಯಿತು, ನೆಕ್ಸ್ಟ್ ಪ್ರೋಗ್ರಾಮ್ ಆಗೋ ಟೈಮ್ ಅವ್ರ ಸಿಸ್ಟ್ರ್ ಒಬ್ರು ತೀರೋಗ್ಬಿಟ್ರು. ಅದೇ ಟೈಮ್ ಅದು. ವಿಷ್ಣು ಸರ್ ರೂಮ್ ಖಾಲಿ ಮಾಡ್ಕೊಂಡು ಹೊರಟೋಗಿದ್ರು, ರೂಮಲ್ಲಿಲ್ಲ. ನಮ್ಮ ಫಂಕ್ಷನ್ ಆಯಿತು. ಫಂಕ್ಷನ್ ಆದ ನೆಕ್ಸ್ಟ್ ಡೇ ಶಿವಣ್ಣ ಹೊರಟರು. ನನಗೆ ಮೈಸೂರು ನಮ್ಮೂರಲ್ಲಿ ಒಂದು ದಿವಸ ಇದ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ನಾನು ಒಂದು ದಿವಸ ಇದು ಮಾಡಿದೆ. ಅವರ ರಾಧಾ ಅಂತ ಇದ್ದಾರಲ್ಲ, ಶಿವಣ್ಣ ಅವರ ಆಪ್ತರು, ಅವರ ಎಲ್ಲ ಪರ್ಸ್ನಲ್ ಕೇಸ್ಗಳೆಲ್ಲ ನೋಡ್ಕೊಳ್ಳೋರು, ಕಾರ್ ಡ್ರೈವ್ ಮಾಡ್ತಾ ಇದ್ದವರು, ಅವರು ಫೋನ್ ಮಾಡಿದ್ದಾರೆ. ಅದೇ ಸರ್ ಯಾವಾಗ ಬರ್ತಿದ್ದಾರೆ ಸರ್? ಬರ್ತಾಯಿದ್ದೀವಿ ಸರ್, ಇವಾಗ ಬರ್ತಾಯಿದ್ದೀವಿ, ಹೊರಟಿದ್ದೀವಿ. ಬಂದಮೇಲೆ ಫೋನ್ ಮಾಡಿದೆ. ನನ್ನ ಮಗಳು ದೊಡ್ಡವಳು ಮಾತ್ರ ಹುಟ್ಟಿದ್ದು, ಚಿಕ್ಕವಳು ಇರಲಿಲ್ಲ. ಅವಳು ಚಿಕ್ಕವಳು ಇನ್ನೂ. 5:05 ಆಯಿತು ಸರ್, ಬಂದಿದ್ದೀವಿ, ರೂಮಲ್ಲಿದ್ದೀವಿ, ರೆಸ್ಟ್ ಮಾಡ್ತಾಯಿದ್ದೀವಿ, ಹೇಳ್ತೀನಿ. ನಾನು ಹೇಳಿದೆ, ಇಲ್ಲ ಪಾಪ ಅವ್ರು ರೆಸ್ಟಲ್ಲಿರ್ಬೋದು. ನಾನು ಹೆಂಡತಿ ಹೇಳಿದೆ, ನಾವು ಹೊರಟ್ಬಿಡ, ನಾನು ನಡಿ, ಪಾಪ ಡಿಸ್ಟರ್ಬ್ ಮಾಡೋದು ಬೇಡ, ಬೆಳಗ್ಗೆಯಿಂದ ಪಾಪ ನಾವು ಕಾಯ್ತಾ ಇದ್ದೀವಿ. ಇನ್ನು ಅವಾಗೆಲ್ಲ ಇಷ್ಟು ಎಕ್ಸ್ಪ್ರೆಸ್ ಹೈವೇ ಇರಲಿಲ್ವಲ್ಲ, ನಾವು ಹೋಗೋಷ್ಟೊತ್ತಿಗೆ ಲೇಟ್ ಆಗ್ಬಿಡುತ್ತೆ, ಹೊರಡೋಣ, ಮಗುನೂ ಚಿಕ್ಕದು ಅಂತ ಅಂದ್ಕೊಂಡು ಹೊರಡ್ಬೇಕಾದ್ರೆ ರಾಧಾ ಅವ್ರು ಫೋನ್ ಮಾಡಿದ್ರು, ಸರ್ ಎದ್ದಿದ್ದಾರೆ, ಕರೀತಾ ಇದ್ದಾರೆ. ಸೊ CD ಎತ್ಕೊಂಡು ನಾನು ನನ್ನ ಹೆಂಡತಿ ಹೋದ್ವಿ. ನನ್ನ ಹೆಂಡತಿನ ಏನಕ್ಕೆ ಕರ್ಕೊಂಡೋದೆ ಅಂದರೆ, ಜನರಲಿ ನಾನು ಕರ್ಕೊಂಡು ಹೋಗಲ್ಲ, ಫ್ಯಾಮಿಲಿ ಗಿಮ್ಲಿನೆಲ್ಲ ನನ್ನ ಪ್ರೊಫೆಷನಲ್ ವಿಚಾರದಲ್ಲಿ ನಾನು ಯಾವತ್ತೂ ಮಿಕ್ಸ್ ಮಾಡಲ್ಲ. ವಿಷ್ಣು ಸರ್ ನನ್ನ ಮಾವ, ನನ್ನ ಹೆಂಡತಿಯವ್ರ ತಂದೆ ಇಬ್ಬರು ಕ್ಲಾಸ್ಮೇಟ್ಸ್. ಸೊ ಎಲ್ಲೂ ನಾನು ಹೇಳಿಲ್ಲ ಈ ವಿಷಯನ. ನನ್ನ ಹೆಂಡತಿನ ಚಿಕ್ಕ ಹುಡುಗಿಯಿಂದ ವಿಷ್ಣು ಸರ್ ನೋಡಿದ್ದಾರೆ. ಸೊ ಈ ಒಂದು ಅಕೇಶನ್ ಅಂದ್ಬಿಟ್ಟು ಕರ್ಕೊಂಡೋದೆ. ಅವಳನ್ನ ನೋಡಿ ಖುಷಿಯಾಗಿ, ಹೆಂಗಿದ್ದಾನೆ ನಮ್ಮ ಮಾವನ ಹೆಸರು ಪದ್ಮನಾಭ್, ಹೆಂಗಿದ್ದಾನೆ ಪದ್ದಿ ಅಂತೆಲ್ಲ ಕರೆದು ಅವಳ ಜೊತೆ ಮಾತಾಡಿ, ತಲೆ ಸೌರಿ, ಸಾಂಗ್ಗಳು ಕೇಳ್ಬಿಟ್ಟು ನಿನ್ಗೆ ಹೇಳ್ತೀನಿ ಅಂತ ಹೇಳಿದ್ರು. ದಿಸ್ ಇಸ್ ಆನ್ December 7th, December 7ನೇ ತಾರೀಕು ಎಲ್ಲ ಹೇಳಿ, ಅಲ್ಲೇ ಮತ್ತೆ ಭಾರತೀಯ ಅಮ್ಮಂಗೆ ನನ್ನ ಹೆಂಡ್ತಿನ ಪರಿಚಯ ಮಾಡಿಕೊಟ್ಬಿಟ್ಟು ಇದನ್ನೆಲ್ಲ ಮಾಡಿ ನಾವು ಆಶೀರ್ವಾದ ತೊಗೊಂಡು ಹೊರಟ್ವಿ. 29th of December ವಿಷ್ಣು ಸರ್ ಇಲ್ಲ. ನನಗೆ ವಿಷ್ಣು ಸರ್ ಅಂತಂದರೆ ಇದು ತುಂಬ ಅಂದರೆ ಕಾಡುತ್ತೆ ಸರ್. ಅದು ಲಾಸ್ಟ್ ಮೂಮೆಂಟ್ಸಲ್ಲಿ ನಾವು ನೋಡಿದ್ದು, ಮಾತಾಡಿದ್ದು, ಆ ನೆನಪುಗಳಿದೆಯಲ್ಲ, ಅದು ತುಂಬ ಕಾಡ್ಬಿಡುತ್ತೆ. ಆಮೇಲೆ 200 ಸಿನಿಮಾ ಮಾಡಿದಂಥ ಅಂಥ ಒಬ್ಬ ನಟನಿಗೆ ನಾವುಗಳು ಬಳಸ್ಕೊಂಡಿದ್ದ ರೀತಿ, ನಾವುಗಳಂದರೆ ಉದ್ಯಮದಲ್ಲಿ ಕೆಲವರು ಅವ್ರನ್ನ ಬಳಸ್ಕೊಂಡಿದ್ದ ರೀತಿ, ನಡ್ಕೊಂಡಿದ್ದ ರೀತಿ,
ಇವತ್ತಿಗೂ ಅವ್ರ ವಿಚಾರದಲ್ಲಿ ಕೆಲವರು ವಿಕೃತ ಮನಸ್ಥಿತಿಯವರು ಮಾತಾಡ್ತಾ ಇರೋ ರೀತಿ ತುಂಬ ತಪ್ಪು ಸರ್, ಎಲ್ಲ ತಪ್ಪು, ತುಂಬ ತಪ್ಪು ಸರ್. ಆಮೇಲೆ ಅವರು ನನಗೆ ಎಡಕಲ್ಲು ಚಂದ್ರಶೇಖರ್ ಅವರು ನನಗೆ ತುಂಬ ಆತ್ಮೀಯರಾಗಿದ್ದರು. ನಮ್ಮ ಮನೆಗೆಲ್ಲ ಬರೋರು, ನನ್ನ ಸಿನಿಮಾನಲ್ಲಿ ಆ್ಯಕ್ಟ್ ಮಾಡಿದರು, ನನಗೆ ತುಂಬ ಫ್ಯಾಮಿಲಿ ಫ್ರೆಂಡೇ ಆಗಿದ್ರು. ಅವ್ರು ಹೇಳೋರಲ್ಲ, ಅವರೆಲ್ಲ ಕಾಲೇಜ್, ನ್ಯಾಷನಲ್ ಕಾಲೇಜ್ ಗ್ಯಾಂಗ್ ಅಲ್ಲ ಸರ್. ಅಣ್ಣವ್ರ ಪಿಕ್ಚರ್ ಬಂದರೆ ಚಕ್ಕರ್ಗಳು ಹೊಡ್ಬಿಟ್ಟು ಹೋಗೋರಂಥವ್ರಲ್ಲ ಪಿಕ್ಚರ್ಗಳು ನೋಡೋಕ್ಕೆ. ಹೌದು, ನಂದ ಟಾಕೀಸ್ಗೆ ಇದಕ್ಕೆಲ್ಲನೂ ನಾವು ಇದನ್ನು ಪದೇ ಪದೇ ಹೇಳ್ತಾನೆ ಇರ್ತೀವಿ. ವಿಷ್ಣುವರ್ಧನ್ ಮುಕ್ತವಾಗಿ ಹೇಳ್ಕೊಂಡಿದ್ದಾರೆ, ರಾಜ್ಕುಮಾರ್ ಸಿನಿಮಾಗಳನ್ನ ನೋಡೇ ನಾನು ಬೆಳೆದಿರೋದು, ನಾನು ಅವರ ಮೊದಲನೇ ಫ್ಯಾನು. ಆಮೇಲೆ ಅವರು ರಾಜಣ್ಣ ಅಂತಾನೆ ಕರಿತಾ ಇದ್ದಿದ್ದಂತೆ. ರಾಜ್ಕುಮಾರ್ ಅವರು, ಡಾಕ್ಟರ್ ರಾಜ್ಕುಮಾರ್ ಎಲ್ಲ ರಾಜಣ್ಣ ಹಿಂಗೆ ಅಂತಾನೆ ಕರಿತೀವಿ, ಅದೇ ತುಂಬಿ ಕರೆಯೋರಂತೆ ರಾಜಣ್ಣ ಅಂತ. ಅಂದರೆ ಅಷ್ಟು ಚೆನ್ನಾಗಿದ್ರು ಸರ್. ಅಂದರೆ ಇವೆಲ್ಲ ನಾವು ನೋಡಿಲ್ಲ ಮಾಡಿಲ್ಲ, ಕೆಲವು ಊಹಾಪೋಹಗಳಿಂದ ಕೆಲವೊಂದೊಂದು ಇದಾಗಿರೋದು, ಬಟ್ ಆಲ್ ಆರ್ ಲೆಜೆಂಡ್ಸ್ ಸರ್ ಅಷ್ಟೇ. ಹೌದೌದು, ಅವರವ್ರ ಮಧ್ಯದಲ್ಲಿ ಏನಿರಲಿಲ್ಲ. ಈ ಫ್ಯಾನ್ ವಾರ್ ಅನ್ನೋದು ನಿಮಗೆ ಆವತ್ತಿನ ಕಾಲದಲ್ಲಿ ನೀವು ಹಿಂದಿ ಚಿತ್ರರಂಗ ತೊಗೊಳ್ಳಿ, ತಮಿಳು ತೊಗೊಳ್ಳಿ, ತೆಲುಗು ತೊಗೊಳ್ಳಿ, ಕನ್ನಡ ಎಲ್ಲ ಚಿತ್ರರಂಗದಲ್ಲೂ ಇದ್ದಿದ್ದೆ. ಅದು ಯಾಕೆ ಅಂದರೆ ನಿರ್ಮಾಪಕರಿಗೆ ತಮ್ಮ ಚಿತ್ರ ಗೆಲ್ಲಬೇಕು ಅಂದಾಗ ಅವರು ಎರಡು ಪಾರ್ಟಿನ ಮಾಡಲೇಬೇಕಾಗುತ್ತಲ್ಲ. ಈ ಡಿವೈಡ್ ಆ್ಯಂಡ್ ರೂಲ್ ಅನ್ನೋದು ನಮಗೆ ಬಹುಶಃ ಬ್ರಿಟಿಷರಿಂದ ಬಂದಿರೋ ಬಳುವಳಿ, ಅದನ್ನು ನಮ್ಮ ರಕ್ತದಲ್ಲೇ ಬಂದ್ಬಿಟ್ಟಿದೆ, ಅದು ಏನೂ ಮಾಡೋಕ್ಕಾಗಲ್ಲ. ಅವರವರು ಚೆನ್ನಾಗೇ ಇದ್ರೂ ಅವ್ರ ಮಧ್ಯೆ ಏನೋ ಇದೆ ಅಂತ ಹೇಳೋದು, ಇವರ ಅಭಿಮಾನಿಗಳನ್ನು ಕೆರಳಿಸೋದು, ಅವರ ಅಭಿಮಾನಿಗಳನ್ನು ಕೆರಳಿಸೋದು. ಆ ಅಭಿಮಾನಿಗಳಿಗೇನು ಅಂದರೆ ಒಂದು ಆರಾಧ್ಯ ದೈವ ಬೇಕು. ಈಗ ಹೇಗೆ ನಾವು ಈ ದೇವರಲ್ಲೂ ಅಷ್ಟೇ ಶಿವನೇ ದೊಡ್ಡವನು ಅಂತ ಶೈವರು ಹೇಳ್ತಾರೆ, ಶೈವರಿಗೆಲ್ಲ ಶಿವ ದೊಡ್ಡವನು, ವೈಷ್ಣವರಿಗೆ ಹರಿ ಸರ್ವೋತ್ತಮನು ಅಂದಾಗೆ, ಅದೇ ರೀತಿಯಲ್ಲಿ ಈ ವ್ಯಕ್ತಿ ಪೂಜೆ ಮಾಡುವಾಗಲೂ ನಮಗೊಂದು ಮೂರ್ತಿ ಬೇಕು. ನಾವು MGR ಅಂತೀವಿ, ಇನ್ನೊಬ್ಬರು ಶಿವಾಜಿ ಅಂತಾರೆ, ನಾವು ವಿಷ್ಣು ಅಂತೀವಿ, ಇನ್ನೊಬ್ಬರು ರಾಜ್ ಅಂತಾರೆ. ಹೀಗೆ ಅದಾದಾಗ ಏನಾಗುತ್ತೆ ಅಂದರೆ ಈ ಬೈಫರ್ಕೇಷನ್ ಆಗ್ತಾ ಹೋಗುತ್ತೆ, ಇಬ್ಬರ ಮಧ್ಯದಲ್ಲಿ ವಿವಾದಗಳು ಬರುತ್ತೆ. ನಾನು ಹೆಚ್ಚು, ನಮ್ಮವರೇ ಹೆಚ್ಚು ಅಂತ ಪ್ರತಿಯೊಬ್ಬರು ಮಾತಾಡ್ಕೋತಾ ಹೋಗ್ತಾರೆ. ಆ ಹೆಚ್ಚು ಅನ್ನೋದನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೋಸ್ಕರ ಯಾವುದೋ ಒಂದು ಗಾಸಿಪ್ ತೆಗೆದುಬಿಟ್ಟು ಯಾವುದೋ ಒಂದು ಸನ್ನಿವೇಶನ ಯಾವುದಕ್ಕೂ ಅಂಟಿಸ್ಬಿಟ್ಟು ಈ ಸೋಷಿಯಲ್ ಮೀಡಿಯಾಗಳಂತೂ ಇವತ್ತು ಬೇಕಾದಷ್ಟು ಡ್ಯಾಮೇಜ್ಗಳು ಮಾಡ್ತಾ ಇದ್ದಾವೆ. ಹಾಗಾಗಿ ಈ ರೀತಿ ಆಗ್ತಾ ಇದೆ. ಇನ್ನೊಂದು ಅಪ್ಡೇಟೆಡ್ ವರ್ಷನ್ ಅಂದ್ರೆ ಸರ್ ತಾವು ಹೇಳಿದ್ದಕ್ಕೆ, ಈ ಅಭಿಮಾನಿಗಳು ಸೆಲೆಬ್ರಿಟಿಗಳ ಸಂಬಂಧ, ಸ್ಟಾರ್ಗಳ ಸಂಬಂಧ ಒಂಥರ ತಾಯಿ ಮಕ್ಕಳ ಸಂಬಂಧ ಇದ್ದಂಗೆ. ನನ್ನ ತಾಯಿ ನನಗೆ ಗ್ರೇಟು, ನಿನ್ನ ತಾಯಿ ನಿನಗೆ, ಆ ಥರ ಆ ತಾಯಿ ಮಕ್ಕಳ ಮಧ್ಯದಲ್ಲಿ ಹೆಂಗೊಂದು ತಿಕ್ಕ ಬಾಂಡಿಂಗ್ ಇರುತ್ತೋ, ಈ ಸೆಲೆಬ್ರಿಟಿ ಹಾಗೂ ಅಭಿಮಾನಿಗಳ ಮಧ್ಯದಲ್ಲೂ ಹಂಗೇನೆ. ನಮ್ಮಮ್ಮನಿಗಿಂತ ನಿಮ್ಮಮ್ಮ ಚೆನ್ನಾಗಿ ಅಡುಗೆ ಮಾಡ್ಬಿಡ್ತಾರಾ, ನಮ್ಮಮ್ಮನಿಗಿಂತ ನಿಮ್ಮಮ್ಮ ಚೆನ್ನಾಗಿ ಡ್ರೆಸ್ ಮಾಡ್ಬಿಡ್ತಾರಾ, ನಮ್ಮಮ್ಮ ನನ್ನ ನೋಡ್ಕೊಳಕ್ ನಿಮ್ಮಮ್ಮ ನೋಡ್ಕೋತಾರ. ಇದೆ ಈ ತಾಯಿ ಮಕ್ಕಳ ಸಂಬಂಧ ಅಂತ ಹೇಳಿದ್ರೆ ಬಹುಶಃ ನಮ್ಮ ಅಭಿಮಾನಿಗಳಿಗೂ ಅದು ಅರ್ಥ ಆಗುತ್ತೆ, ಕನೆಕ್ಟ್ ಆಗುತ್ತೆ ಅಂತ ಅನ್ಕೊಂತೀನಿ. ಈ ಕಮಲ್ ಹಾಸನ್, ರಜನಿಕಾಂತ್ ಅವ್ರು ಎಂಥ ಸ್ನೇಹಿತರು ಅಂದರೆ ಎಷ್ಟು ಕಡೆ ಹೇಳ್ಕೊಂಡಿದ್ದಾರೆ ಅವರು, ಆದರೆ ಜನ ಒಪ್ಪಲ್ಲ. ಇಲ್ಲ ಅವರಿಬ್ಬರು ಜಗಳ ಆಡಿದ್ದಾರೆ ಅಂತ ನಮ್ಮ ಇದರೆಲ್ಲ ಒಬ್ರು ಕಮೆಂಟ್ ಮಾಡಿದ್ರು. ಹೌದು, ಕುಡಿದು ಜಗಳ ಆಡಿದ್ದಾರೆ, ಒಬ್ಬರ ಮೇಲೆ ಒಬ್ರು ಹೊಡೆದಾಡಿದ್ದಾರೆ, ಕಪಾಳ ಮೋಕ್ಷ ಮಾಡಿ ಇವರೇ ಹೋಗಿ ಸಾಕ್ಷಿ ಇದ್ದಂಗೆ ಪ್ರತ್ಯಕ್ಷದರ್ಶಿ ಅನ್ನೋ ಥರದಲ್ಲಿ ಹೇಳ್ತಾರೆ. ರಘುರಾಮ್ ಅವರೇ, ಈಶ್ವರಿ ಪಿಕ್ಚರ್ಸ್ನ ಮಾಲೀಕರು ವೀರಾಸ್ವಾಮಿ ಅವರ ಬಗ್ಗೆ ಮಾತಾಡಿ ಸರ್. ಅವ್ರು ನಮ್ಮ ಬಿಗ್ ಬಾಸ್ ಅಂತಾನೆ ಕರೆಯೋದು. ಯಾಕೆಂದರೆ ಅದಕ್ಕೆ ನಾನು ಒಂದು ಸತಿ ಯಾವಾಗಲೂ ಅವ್ರು ಹುಷಾರಿಲ್ಲದೆ ರೊಟ್ಟೆ ಮೇಲೆ ಒಂದು ಸತಿ ನೋಡಿರೋದು ಅಷ್ಟೇ ಸರ್, ಅವ್ರನ್ನ ಜಾಸ್ತಿ ನೋಡಿಲ್ಲ. ಅಮ್ಮನ ಜೊತೆ ತುಂಬ ಒಡನಾಟ ಆಯಿತು, ಪಟ್ಟಮಾಳಮ್ಮನ ಜೊತೆ ತುಂಬ ಒಡನಾಟ ಆಯಿತು, ಅಫ್ಕೋರ್ಸ್ ಸುಮತಿ ಅಮ್ಮನ ಜೊತೆನೂ ಒಳ್ಳೆ ಒಡನಾಟ ಇದೆ. ದೊಡ್ಡವರು ಬಿಗ್ ಬಾಸ್ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ರವಿ ಸರ್ ಹೇಳಿರೋದು, ನಮ್ಮ ಬಾಲಾಜಿ ಅವ್ರು ಹೇಳಿರೋದು ತುಂಬ ತಿಳ್ಕೊಂಡಿದ್ದೀನಿ ಸರ್. ಅವರು ಒಂದು 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 ಸಣ್ಣ ಕತೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ನಮ್ಮ ಬಾಲಾಜಿ ಅವರು ಹೇಳಿದ ಕತೆ ಇದು, ವೀರಸ್ವಾಮಿ ಸರ್ ಬಗ್ಗೆ. ತಿರುಪತಿಗೆ ಹೋಗೋರಂತೆ, ಯಾವಾಗ್ಲೂ ತಿರುಪತಿಗೆ ಹೋಗೋರಂತೆ. ತಿರುಪತಿಗೆ ಹೋದಾಗ ಒಂದು ಹೋಟ್ಲಲ್ಲಿರೋರು, ಆ ಹೋಟ್ಲಲ್ಲಿ ಒಬ್ಬನಿಗೆ ದರ್ಶನ ಎಲ್ಲ ಆದಮೇಲೆ 100 ರೂಪಾಯಿ ಕೊಡೋರಂತೆ. ತಿಂಡಿ ತೊಗೊಂಬ, 80 ರೂಪಾಯಿ ತಿಂಡಿ ಆಗೋದಂತೆ, 20 ರೂಪಾಯಿ ಕೊಡೋರಂತೆ, ಇಟ್ಕೊಟ್ಟು ಟಿಪ್ಸು ಅಂತ ಅವನಿಗೆ ಕೊಡೋರಂತೆ. ಹೀಗೆ ಆ ಹುಡುಗ ಹಂಗೆ ಬಳಕೆ ಆಗ್ಬಿಟ್ಟಿದ್ದಾನೆ. ಆ ಹೋಟ್ಲಿಗೆ ಹೋದಾಗೆಲ್ಲ ಅದೇ ಹುಡುಗ. ಒಂದು ಸತಿ ಏನು ಮಾಡಿದೆ, 100 ರೂಪಾಯಿ ಕೊಟ್ಟಿದ್ದಾರೆ, ಚೇಂಜ್ ಕೊಟ್ಟಿಲ್ಲ. ಎಲ್ಲಿ ಚೇಂಜು ಅಂತ ಕೇಳಿದೆ. ಸರ್ ನೀವು ಯಾವಾಗಲೂ 20 ರೂಪಾಯಿ ಕೊಡ್ತಿರಲ್ಲ ಸರ್, ಇಟ್ಕೊಂಬಿಟ್ಟೆ ನಾನು ನನಗೆ ಕೊಟ್ಟಾಗ ನೀನು ಇಸ್ಕೊಂಡ್ರೆ ಅದಕ್ಕೆ ಬೆಲೆ, ನಿನ್ನಾಗಿ ಇಟ್ಕೊಂಬಿಟ್ರೆ ಅದನ್ನು ಬೇರೆ ಥರ ಅಂದ್ಕೊಂಬಿಟ್ರೆ ನೀನು ಬೆಳೆಯೋ ಹುಡುಗ, ಇನ್ನೂ ಬೆಳಿಬೇಕಾಗಿರೋನು, ಈ ಥರದನ್ನೆಲ್ಲ ಮಾಡಬಾರ್ದು. ಅಂದರೆ ಆ ಹುಡುಗನ ಅಲ್ಲೇ ಕರೆಕ್ಟ್ ಮಾಡಿದಂಥ ವ್ಯಕ್ತಿಯವರು ವೀರಸ್ವಾಮಿ ಅವರು. ಇನ್ನೊಂದು ಅದ್ಭುತವಾದ ಇನ್ಸಿಡೆಂಟ್ ಅಂದರೆ ಸರ್, ಈ ನಮ್ಮ ನರೇಂದ್ರ ಬಾಬು ಇದ್ರು ಗೊತ್ತಲ್ಲ ಸರ್, ಹಳಬ್ರು ಬರಹ ರೈಟ್ರು, ಅವರು ಒಂದು ಸಿನಿಮಾ ಮಾಡಿ ಸರ್ವಜ್ಞ ಅವ್ರ ಬಗ್ಗೆ, ಸರ್ವಜ್ಞ ಮೂರ್ತಿ, ಆ ಸಿನಿಮಾಗೆ ಕೆಲಸದಲ್ಲಿ ನಿರತರಾಗಿ ಯಾವುದು ಬೇರೆ ಕೆಲಸಗಳು ಮಾಡದೆ
ತುಂಬ ಅವರು ಏನು ಹೇಳ್ತಾರೆ ಬಹಳ ಕಷ್ಟಪಟ್ಟು ಡಿಸ್ಟರ್ಬ್ ಆಗಿಬಿಟ್ಟಿದ್ರು ಅಂತ. ಸಿನಿಮಾ ಮಾಡೋದು. ಆವಾಗ ನಮ್ಮ ಈಶ್ವರಿ ಪಿಕ್ಚರ್ಸ್ ಏನಿತ್ತು ಗಾಂಧಿನಗರದ ಮುಖ್ಯ ರಸ್ತೆಯಲ್ಲಿ, ಅಲ್ಲೇ ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಕಂಪ್ನಿನೂ ಇತ್ತಂತೆ. ನಮ್ಮ ಇವರು ನರೇಂದ್ರ ಬಾಬು ಅವರು ಸಾಕಷ್ಟು ಸಮಯ ಶ್ರೀಕಾಂತ್ ಆ್ಯಂಡ್ ಶ್ರೀಕಾಂತ್ ಕಂಪ್ನಿನಲ್ಲಿ ಕಾಲ ಕಳೆಯುವಂತೆ. ಊಟಕ್ಕೆ ಬರ್ತಾ ಇದ್ದಾರೆ, ವೀರಸ್ವಾಮಿ ಸರ್ದು ಕಾರು ಹಿಂದಕ್ಕೆ ಬರ್ತಾ ಇದೆ. ಅದು ನೋಡಿ, ಏನು ಬಾಬುಗಳೇ, ಏನು ಮಾಡ್ತಿದ್ದೀರಿ ಅಂತ ಕೇಳಿದ್ರಂತೆ. ಏನಿಲ್ಲ ಸರ್, ಹೀಗೆ ಏನೋ ಓಡಾಡ್ತಾ ಇದ್ದೀನಿ. ಒಂದು ನಿಮಿಷ ತರ್ರಿ ಅಂದ್ಬಿಟ್ಟು ಅವ್ರು ಡ್ರೈವರ್ ಕಳಿಸಿ ಅಲ್ಲಿ ಪುಸ್ತಕ ಇಟ್ಟಿದ್ದೀನಿ ತಗೊಂಬ. ಅವ್ನಿಗೆ ಎಲ್ಲಿ ಗೊತ್ತಾಗಿಲ್ಲ ಅಂತಾರೆ ಅಂದ್ಬಿಟ್ಟು ಇವರೇ ಹೋಗ್ಬಿಟ್ಟು ಪುಸ್ತಕ ತಂದ್ರಂತೆ. ನೋಡಿ, ಈ ಪುಸ್ತಕ ಓದಿ ಒಂದು ಸಣ್ಣ ಪುಟ್ಟ ಚಿತ್ರಕಥೆ ಮಾಡಿಕೊಡಿ, ಒಂದು ಸಿನಿಮಾ ಮಾಡೋಣ, ಮಾಡಿ ಕೆಲಸ ಮಾಡಿ ಅಂದ್ಬಿಟ್ಟು ಪುಸ್ತಕ ಇಟ್ಬಿಟ್ಟು ಹೊಟ್ಟೋದ್ರು. ಇವರು ಪುಸ್ತಕ ಓದಲೂ ಇಲ್ವಂತೆ ನರೇಂದ್ರ ಬಾಬು ಅವರು. ಏನೋ ಹೇಳಿದ್ದಾರೆ, ಕಣ್ಣಿಗೆ ಸಿಕ್ಕಿದ್ದೀನಿ ಅಂದ ತಕ್ಷಣ ಅಂದ್ಬಿಟ್ಟು ಮತ್ತೆ ಒಂದು 10-15 ದಿವಸ ಆದಮೇಲೆ ಹಾಗೇ ರಸ್ತೆ ಹಂಗೆ ಹೋಗ್ಬೇಕಾರೆ, ಏನು ಬಾಬುಗಳೇ ನಾನು ಕೊಟ್ಟಿದ್ದು ಪುಸ್ತಕ ಓದೋಕ್ಕೆ ಶುರು ಮಾಡಿದ್ರಾ ಅಂತ ಕೇಳಿದಾಗ, ಅಯ್ಯೋ ಇಲ್ಲ, ಇವರೇನೋ ಸೀರಿಯಸ್ ಆಗಿದ್ದಾರೆ ಅಂತ, ಮಾಡ್ತೀವರೋ ಬಿಡ್ತಾರೋ, ಬಟ್ ನಾನು ಅವರು ಅಷ್ಟು ಗೌರವದಿಂದ ಪುಸ್ತಕ ಕೊಟ್ಟ ಮೇಲೆ ಓದಬೇಕಾಗಿರೋದು ನನ್ನ ಜವಾಬ್ದಾರಿ, ಓದ್ಬೋಣ ಅಂದ್ಬಿಟ್ಟು ಆ ಪುಸ್ತಕನ ಓದೋಕ್ಕೆ ಹಿಂಗೆ ತೆಗೆದ್ರೆ ಸರ್, ಅಲ್ಲಿ ದುಡ್ಡಿಟ್ಟಿದ್ದಾರಂತ ಪುಸ್ತಕದೊಳಗಡೆ. ಹ್ಞೂ ಸರ್, ಅವ್ರಿಗೆ ಶಾಖ ಅಂದರೆ ಕಷ್ಟನ ಒಬ್ಬರು ಕೇಳಿದ ಮೇಲೆ ಸಹಾಯ ಮಾಡೋದು ವಾಡಿಕೆ. ಏನೂ ಗೊತ್ತಿಲ್ಲ, ಅವ್ರು ಕಷ್ಟದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಇವ್ರು ಮಾಡಿರೋದು ಇದೆಯಲ್ಲ, ದ್ಯಾಟ್ ಈಸ್ ವೀರಸ್ವಾಮಿ ಸರ್. ಅಂದರೆ ಆ ಸಂಸ್ಕಾರಗಳನ್ನೇ ಇವ್ರುಗಳಲ್ಲಿ ಬಂದಿರೋದು ಸರ್. ರವಿ ಸರಲ್ಲಾಗಲಿ, ಅವರ ಫ್ಯಾಮ್ಲಿನಲ್ಲಾಗಲಿ, ಬಾಲಾಜಿಯವರಲ್ಲಾಗಲಿ. ನನಗೆ ಬಾಲಾಜಿಯವ್ರು ಹೇಳ್ತಾರೆ, ಯಾವಾಗಲೂ ಒಂದ್ಸತಿ ಇಂಡಸ್ಟ್ರಿ ಸ್ಟ್ರೈಕ್ ಅಂತೆ. ಅವ್ರದ್ದು ಈಶ್ವರಿ ಎಡಿಟಿಂಗ್ ರೂಮ್ ಇತ್ತು ಎಲ್ಲಿ ಆಫೀಸಿಂದ ಮುಂದೆನೇ ಎದುರುಗಡೆನೇ, ಇವಾಗ ಅಣ್ಣವ್ರದ್ದು ಡಾಕ್ಟರ್ ರಾಜ್ಕುಮಾರ್ ಹೋಟ್ಲ್ ಇದೆಯಲ್ಲ, ಅದ್ರ ಎದುರುಗಡೆ ಈಶ್ವರಿ ಎಡಿಟ್ ರೂಮ್ ಇತ್ತು. ಅಲ್ಲಿ ಅವತ್ತಿನ ದಿವಸದಲ್ಲಿ ಸರ್ ಸ್ಟ್ರೈಕ್ ಆಗುತ್ತೆ ಅಂತ ಗೊತ್ತಾಗ್ತಾ ಇರೋಂಗೆ ಡ್ರಮ್ಗಳು ಫುಲ್ಲು ಡೀಸೆಲ್ ತುಂಬಿಸಿ ಇಟ್ಟಿದ್ರಂತೆ. ಯಾವುದೇ ಶೂಟಿಂಗ್ ಅವ್ರಿಗೆ ತೊಂದರೆ ಆಗ್ಬೋದು, ನಾಳೆ ಪೆಟ್ರೋಲ್ ಬಂಕ್ಗಳು ಕ್ಲೋಸ್ ಆಗಿಬಿಟ್ರೆ, ಪೆಟ್ರೋಲ್ ಬಂಕ್ ಕ್ಲೋಸ್ ಆಗಿದೆ ಅಂತ ಸಿನಿಮಾ ಶೂಟಿಂಗು ನಿಲ್ಬಾರ್ದು, ಯಾರು ಬೇಕಾದ್ರೆ ಎಷ್ಟು ಬೇಕಾದ್ರೆ ಬಂದು ಡೀಸೆಲ್ ತೊಗೊಂಡು ಹೋಗ್ಬೋದು ಅಂತ ಡೀಸೆಲ್ನ ಸ್ಟಾಕ್ ಮಾಡಿ ಇಟ್ಟಿದ್ರಂತೆ. ಅಂದರೆ ಎ ಮ್ಯಾನ್ ವಿತ್ ಹ್ಯೂಜ್ ವಿಷನರಿ ಸರ್. ವಿಷನರಿ. ಅವರು ಸಾಧಾರಣವಾದ ವ್ಯಕ್ತಿ ಅಲ್ಲ. ಅವ್ರ ಬಗ್ಗೆ ನನಗೆ ತುಂಬ ಆಸೆ ಇದೆ. ನನಗೆ ರವಿ ಸರ್ ಅವರು ಒಪ್ಕೊಂಡ್ರೆ ಅವ್ರ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ ಮಾಡಬೇಕು ಅಂತ ತುಂಬ ಆಸೆ ಇದೆ. ಯಾಕೆಂತಂದರೆ ಪಡಿಕ್ಕಾದವನ್ ಅಂತ ಒಂದು ಸಿನಿಮಾ, ಅಥವಾ ಗೊತ್ತಿರ್ಬೋದು, ರಜನಿ ಸರ್ನ ಇಟ್ಬಿಟ್ಟು ನಿರ್ಮಾಣ ಮಾಡಿದಂಥ ಸಿನಿಮಾ. ಆ ಸಿನಿಮಾ ಸರ್, ಅದರಲ್ಲೊಂದು ಸೂಪರ್ ಡೂಪರ್ ಹಾಡಿದೆ, ಊರು ತೆರಂಜು ಬಿಟ್ಟ ತನ್ನ ಬಿಟ್ಟ ಕಣ್ಮಣಿ, ಏನು ಕಣ್ಮಣಿ. ಇಡೀ ಸಿನಿಮಾ ಶೂಟಿಂಗ್ ಮುಗೀತಂತೆ ಮಂಜುನಾಥ್ ಸರ್, ಫುಲ್ ಫಿಲ್ಮ್ ಶೂಟಿಂಗ್ ಮುಗಿದಿದೆ. ಈ ಸಾಂಗು ವೀರಸ್ವಾಮಿ ಸರೇ ವೈರಮುತ್ತು ಸರ್ ಹತ್ರ ಕೂರಿಸ್ಕೊಂಡು ಲಿರಿಕ್ಸ್ ಬರ್ಸಿರೋದಂತೆ. ಇದಾದರೆ ಕೂತ್ಕೊಂಡು ಬರ್ಸಿದ್ರೆ ಈ ಥರ ಬರಬೇಕು, ಈ ಫೀಲಿಂಗಲ್ಲಿ ಇರಬೇಕು ಅಂತ ಡೈರೆಕ್ಟರ್ ಜೊತೆಗೆ ಸೇರ್ಕೊಂಡು ಅವ್ರು ಬರ್ಸಿರೋದು. ಈ ಸಾಂಗ್ ಶೂಟ್ ಮಾಡಬೇಕು ಅಂತ ವೀರಸ್ವಾಮಿ ಸರ್ ಹಠ ಆಡಿದ್ರಂತೆ. ಆ ಡೈರೆಕ್ಟ್ರು, ರಜನಿ ಸರ್ ಎಲ್ಲರೂ ಅಪ್ಪ, ರಜನಿ ಸರ್ ಅಪ್ಪ ಅಂತಲೇ ಕರೀತಿದ್ರಂತೆ ವೀರಸ್ವಾಮಿ ಅವ್ರನ್ನ. ನಾನು ಒಂದು ಏನು ಇದರಲ್ಲಿ ನೀವು ಮಾಡಬಾರ್ದು, ಅಂಬಿಕನ ಮೇಲೆ ಹಿಂಗೆ ಕೈ ಹಾಕ್ಕೊಂಡು ಒಂದು ಫೀಲಿಂಗಲ್ಲಿ ಹೇಳ್ಕೊಂಡು ಹೋಗ್ಬೇಕು ನೀನು ಅಷ್ಟೇ, ಇನ್ನೇನು ಮಾಡಬಾರ್ದು. ಇಲ್ಲಪ್ಪ, ನನ್ನನ್ನು ಯಾರೂ ಹಿಂಗೆ ನೋಡಲ್ಲ, ಈ ಸಾಂಗಲ್ಲಿ ನಾನು ಹಿಂಗೆ ಮಾಡಿಬಿಟ್ರೆ ಯಾರೂ ನೋಡಲ್ಲ, ನೀನು ಮಾಡು. ಸರಿ, ಶೂಟಿಂಗ್ ಆಯ್ತಾಯಿತ್ತು. ರಾತ್ರಿ ಸ್ಟಾರ್ಟ್ ಮಾಡಿದ್ದು ಬೆಳಗ್ಗೆ ಶೂಟಿಂಗ್ ಫಿನಿಶು. ಏನು ಜಾಸ್ತಿ ಇಲ್ವಲ್ಲ ಅದು, ಬೆಳಗ್ಗೆ ಶೂಟಿಂಗ್ ಫಿನಿಶು. ಸಿನಿಮಾ ಎಲ್ಲ ರೆಡಿಯಾಗಿದೆ, ಬೈಯರ್ಸ್ ಎಲ್ಲ ಬಂದಿದ್ದಾರೆ ಪಿಕ್ಚರ್ಗಳು ನೋಡೋದಕ್ಕೆ, ಪಿಕ್ಚರ್ಗಳು ತೊಗೊಳೋದಕ್ಕೆ. ಬೈಯರ್ಸ್ ನೋಡಿದ್ದಾರೆ. ಆ ಸಾಂಗ್ ಒಂದು ಲ್ಯಾಗ್ ಹೊಡಿತಾ ಇದೆ, ಆ ಸಾಂಗ್ ತೆಗೆದುಬಿಡಿ. ಆ ಸಾಂಗ್ ಏನೋ ಕೂಡ್ತಾ ಇಲ್ಲ. ರಜನಿಗೆ ಆ ಥರ ನೋಡಲ್ಲ ಎಲ್ಲರೂ. ಇದ್ರೆ ಶೂಟ್ ಮಾಡಬೇಕಾದ್ರೆ ಚಿತ್ರತಂಡ ಏನು ಹೇಳಿತ್ತು, ಅದನ್ನೇ ವ್ಯಾಪಾರಕ್ಕೆ ಬಂದಾಗ ಸೇಮ್ ಮಾತನ್ನೇ ಹೇಳ್ತಾರೆ, ಬೈಯರ್ಸು ಬಂದು ಹೇಳಿದ್ದಾರೆ. ಅವಾಗ ಒಂದು ಮಾತು ಹೇಳಿದ್ರಂತೆ ಸರ್ ವೀರಸ್ವಾಮಿ ಅವರು, ಸರ್ ಈ ಸಾಂಗ್ ನಾನು ತೆಗಿಯಲ್ಲ, ಇದು ಹಿಂಗೆ ಇರಬೇಕು. ಒಂದು ವೇಳೆ ಈ ಸಾಂಗಿಂದ ನನ್ನ ಸಿನಿಮಾ ಫ್ಲಾಪ್ ಆಯಿತು ಅಥವಾ ಫೇಲ್ ಆಯಿತು ಅಂತಂದರೆ ನೀವೆಲ್ಲ ಏನು ದುಡ್ಡು ಕೊಟ್ಟಿದ್ರೆ ನಾನು ಆ ದುಡ್ಡು ನಿಮಗೆ ವಾಪಸ್ ಕೊಡ್ತೀನಿ, ಇದು ಮಾತು, ಅಗ್ರಿಮೆಂಟ್ ಬೇಕಾ ಹಾಕ್ಕೊಡಿ. ಅದಕ್ಕೆ ಹೆದರ್ಕೊಂಡೆಲ್ಲ ನಾನು ತೆಗಿಯಲ್ಲ, ಇದು ನಿಮ್ಮ ದುಡ್ಡನ್ನ ನಾನು ವಾಪಸ್ ಕೊಡ್ತೀನಿ. ಏನಪ್ಪ ಇವ್ರು ಹಿಂಗೆ ಹಠ ಮಾಡಿ, ಚೆನ್ನಾಗಿ ಬಂದಿದ್ದ ಪಿಕ್ಚರ್ ಹಿಂಗೆ ಹಠ ಮಾಡ್ತಿದ್ದಾರೆ. ಅಲ್ಲಿ ಹೇಳಿದ್ರಂತೆ, ಈ ಸಾಂಗು ರಜನಿಕಾಂತ್ನ ಇನ್ನೊಂದು ಲೆವೆಲಿಗೆ ಕರ್ಕೊಂಡು ಹೋಗುತ್ತೆ. ಈ ಸಾಂಗು ರಜನಿಕಾಂತ್ನ ಚಿತ್ರ ಬದುಕಿನಲ್ಲಿ ಒಂದು ಬೇರೆಯೇ ಇತಿಹಾಸ ಸೃಷ್ಟಿಸುತ್ತೆ. ಇಷ್ಟೇ ನಾನು ಹೇಳೋದು. ಅವ್ರು ತಮಿಳಲ್ಲಿ ಹೇಳಿದ್ರಂದ್ರೆ ನಾನು ತಮಿಳು ಹೇಳೋಕ್ಕೆ ಬರಲ್ಲ, ಹೇಳ್ಬಿಟ್ಟು ಬಂದುಬಿಟ್ಟಿದ್ದಾರೆ. ಪಿಕ್ಚರ್ ರಿಲೀಸ್ ಸರ್, ಪಡಿಕಾದವನು ಸರ್, ಥಿಯೇಟ್ರಲ್ಲಿ ರಿಪೀಟ್ ಅಂತೆ ಆ ಸಾಂಗು. 4 ಸತಿ 5 ಸತಿ ರಿಪೀಟ್ ಅಂತೆ. ರಜನಿಕಾಂತ್ ಅವರು ಮಧ್ಯಾಹ್ನ ಫ್ಲೈಟ್ ಹತ್ಕೊಂಡು ರಾಜಾಜಿನಗರ ಇಲ್ಲಿಗೆ ಬಂದಿದ್ದಾರಂತೆ ವೀರಸ್ವಾಮಿ ಅವ್ರು ನೋಡೋಕ್ಕೆ. ಅಪ್ಪ ಸಾರಿ, ಕ್ಷಮಿಸ್ಬಿಡಿ, ನಿಮ್ಮ ಜಡ್ಜ್ಮೆಂಟು ಮಾತಾಡೋಂಗಿಲ್ಲ. ದಟ್ ವಾಸ್ ವೀರಸ್ವಾಮಿ ಸರ್. ಹೌದು.